ಎಲ್ಲರಿಗೂ ನಮಸ್ಕಾರ. ನಾನು ಹೇಳುವಂಥ 10 ಅಭ್ಯಾಸಗಳು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ಈ ಅಭ್ಯಾಸಗಳನ್ನ 21 ದಿನ ಪ್ರಾಕ್ಟೀಸ್ ಮಾಡಿ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಹೊಸ ಹುರುಪು ಬರುತ್ತೆ. ಗುಡ್ ಹ್ಯಾಬಿಟ್ಸ್ ಫಾರ್ ಹೆಲ್ದಿ ಲೈಫ್. ಮೊದಲನೇದು, ಬೆಳಗ್ಗೆ ಎದ್ದ ತಕ್ಷಣ 2 ಗ್ಲಾಸ್ ಉಗುರು ಬೆಚ್ಚಗಿರೋ ನೀರನ್ನ ಕುಡೀರಿ, ಅಥವಾ ತಾಮ್ರದ ಪಾತ್ರೆಯಲ್ಲಿ ಶೇಖರಿಸಿಟ್ಟ ನೀರನ್ನಾದರೂ ಕುಡೀರಿ. ಅದು ಆಗಲ್ವಾ, 2 ಗ್ಲಾಸ್ ತಣ್ಣೀರು ಕುಡೀರಿ. ಒಟ್ಟಿನಲ್ಲಿ ನೀರು ಕುಡೀರಿ, ಓಕೆನಾ? ನೀರನ್ನ ಯಾವಾಗಲೂ ಕೂತ್ಕೊಂಡು ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಒಂದೇ ಸಲ ಹರಿಬಿರಿಯಲ್ಲಿ ಅರ್ಜೆಂಟಲ್ಲಿ ಲೀಟರ್ ಗಟ್ಟಲೆ ನೀರನ್ನ ಕುಡಿಬೇಡಿ. ಕೂತ್ಕೊಂಡು ಸಿಪ್ ಬೈ ಸಿಪ್ ಆಗಿ ನೀರನ್ನ ನಿಧಾನವಾಗಿ ಕುಡೀರಿ. ಇದ್ರ ಜೊತೆಗೆ ನೀವು ಹೊರಗಡೆ ಹೋದಾಗ ನೀರಿನ ಬಾಟಲ್ನ ತೊಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಿಮಗೆ ಯಾವ ಟೈಮಲ್ಲಾದರೂ ಬಾಯಾರಿಕೆ ಆಗ್ಬೋದು. ಹೊರಗಡೆ ನೀರು ಕುಡಿದ್ರೆ ಈಗಿರೋ ಪರಿಸ್ಥಿತಿಯಲ್ಲಿ ಯಾವ ಕಾಯಿಲೆ ಬರುತ್ತೋ, ಶೀತ ಕೆಮ್ಮು ಬರುತ್ತೋ, ಅದಕ್ಕೋಸ್ಕರ ಆದಷ್ಟು ನೀರಿನ ಬಾಟಲ್ನ ತೊಗೊಂಡು ಹೋಗಿ. ಆದರೆ ಪ್ಲಾಸ್ಟಿಕ್ ಬಾಟಲ್ನ ಬಳಸಬೇಡಿ. ಸ್ಟೀಲ್ ಬಾಟಲ್ ಅಥವಾ ಮಣ್ಣಿನ ಬಾಟಲ್ಗಳು ಸಿಗ್ತಾ ಇದೆ, ಅದನ್ನ ಬಳಸಿ. ನೀರನ್ನ ಹೀಗೆ ಸರಿಯಾಗಿ ಕುಡಿಯೋದ್ರಿಂದ ಮಲಬದ್ಧತೆ ನಿಮಗೆ ಯಾವತ್ತೂ ಆಗಲ್ಲ. ತುಂಬಾ ತರದ ಆರೋಗ್ಯ ಸಮಸ್ಯೆಗಳು ಕೂಡ ಕಂಟ್ರೋಲ್ಗೆ ಬರುತ್ತೆ. ಡಿಹೈಡ್ರೇಷನ್ ಕೂಡ ಆಗಲ್ಲ. 21 ದಿನ ಟ್ರೈ ಮಾಡಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಎರಡನೇ ಒಳ್ಳೆ ಅಭ್ಯಾಸ, ಸೂರ್ಯನ ಬೆಳಕಿನಲ್ಲಿ 10ರಿಂದ 15 ನಿಮಿಷನಾದರೂ ಓಡಾಡಿ ಕೂತ್ಕೊಳ್ಳಿ. ಬೆಳಗ್ಗೆ ಸೂರ್ಯೋದಯ ಟೈಮಲ್ಲಿ, ಸಂಜೆ ಸೂರ್ಯಾಸ್ತ ಟೈಮಲ್ಲಿ. ಬೆಳಗ್ಗೆನೇ ಅಂದರೆ 5:30-6 ಗಂಟೆಗೆ ಎದ್ದೇಳಕ್ಕಾಗಲ್ಲ ಮೇಡಮ್ ಅಂದರೆ ಅಟ್ಲೀಸ್ಟ್ 8 ಗಂಟೆ ಒಳಗೆ ಸೂರ್ಯನ ಬೆಳಕಲ್ಲಿ ಓಡಾಡಿ, ಅಂದರೆ ವಾಕ್ ಮಾಡಿ ಅಥವಾ ಮೆಡಿಟೇಷನ್ ಮಾಡಿ, ಯೋಗ ಮಾಡಿ, ಜಾಕಿಂಗ್ ಮಾಡ್ಬೋದು, ಸೈಕ್ಲಿಂಗ್ ಮಾಡಿ, ಸ್ವಿಮ್ಮಿಂಗ್ ಮಾಡಿ, ಏನಾದರೂ ಮಾಡಿ. ಆದರೆ ಸೂರ್ಯನ ಬೆಳಕಿನಲ್ಲಿ 15 ನಿಮಿಷನಾದರೂ ಇರಬೇಕು. ಬೆಳಗ್ಗೆ ವಾಕ್ ಮಾಡೋಕ್ಕಾಗಲ್ಲ ಮೇಡಮ್ ಅಂದರೆ ಸಂಜೆ ಹೊತ್ತಾರು ಮಾಡಿ. ಸಂಜೆ ಸೂರ್ಯಾಸ್ತ ಟೈಮಲ್ಲಿ 5ರಿಂದ 6 ಗಂಟೆ ಒಳಗೆ ಸೂರ್ಯನ ಬೆಳಕಿನಲ್ಲಿ ವಾಕ್ ಮಾಡಿ. ವಾಕ್ ಮಾಡೋಕ್ಕೂ ಆಗಲಿಲ್ಲ ಅಂದರೆ ಸೂರ್ಯನ ಬೆಳಕಿನಲ್ಲಿ ಕೂತ್ಕೊಳ್ಳಿ ಸಾಕು. ಸೂರ್ಯನ ಬೆಳಕಿನಿಂದ ನಮ್ಮ ದೇಹದಲ್ಲಿ ಸೆರೋಟೋನಿನ್ ಉತ್ಪತ್ತಿ ಆಗುತ್ತೆ. ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದ್ರ ಜೊತೆಗೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ವಿಟಮಿನ್ ಡಿ ಆರಾಮಾಗಿ ಸಿಗುತ್ತೆ. ಮೂರನೇ ಒಳ್ಳೆ ಅಭ್ಯಾಸ, ಪುಸ್ತಕ ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಪ್ರತಿದಿನ ಸ್ವಲ್ಪ ಸಮಯನಾದರೂ ಪುಸ್ತಕ ಓದೋದಕ್ಕೆ ಮೀಸಲಿಡಿ. ಒಳ್ಳೆ ಪುಸ್ತಕಗಳು ತುಂಬಾ ಇದೆ. ಕಾದಂಬರಿಗಳು, ಕವನಗಳು, ಕಥೆಗಳು, ತುಂಬಾ ತರದ ಒಳ್ಳೆ ಪುಸ್ತಕಗಳಿದೆ. ನಿಮ್ಮ ದಿನಚರಿಯಲ್ಲಿ ಒಂದು 15 ನಿಮಿಷನಾದರೂ ಬುಕ್ ಓದೋದಕ್ಕೆ ಮೀಸಲಿಡಿ. ಇನ್ನು 4ನೇ ಒಳ್ಳೆ ಅಭ್ಯಾಸ, ಊಟ ಮಾಡಬೇಕಾದ್ರೆ ದಯವಿಟ್ಟು ಎಲೆಕ್ಟ್ರಾನಿಕ್ ಡಿವೈಸ್ನ ಬಳಸಬೇಡಿ. ಅಂದರೆ ಟಿವಿ ನೋಡ್ತಾ ಊಟ ಮಾಡೋದು, ಮೊಬೈಲ್ ನೋಡೋದು, ಮೊಬೈಲಲ್ಲಿ ಗೇಮ್ ಆಡೋದು, ಕಂಪ್ಯೂಟರ್, ಲ್ಯಾಪ್ಟಾಪ್ ನೋಡೋದು, ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಡಿವೈಸ್ನ ಬಳಸ್ತಲೇ ಪ್ರಶಾಂತವಾಗಿ ನೆಲದ ಮೇಲೆ ಕೂತ್ಕೊಂಡು ನಿಧಾನವಾಗಿ ಊಟನ ಚೆನ್ನಾಗಿ ಅಗದು ತಿನ್ನಿ. ನೀವು ಯಾವುದೇ ಆಹಾರ ತಗೊಂಡ್ರೂ ಚೆನ್ನಾಗಿ ಅಗದು ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಮ್ಮ ಬಾಯಲ್ಲಿ ಹಲ್ಲಿದೆ, ನಮ್ಮ ಹೊಟ್ಟೆಗೆ ಹಲ್ಲಿಲ್ಲ, ನೆನ್ಪಿಟ್ಕೊಳ್ಳಿ. ನೀವು ಟಿವಿ ನೋಡ್ತಾ ಅಥವಾ ಎಲೆಕ್ಟ್ರಾನಿಕ್ ಡಿವೈಸ್ನ ಯೂಸ್ ಮಾಡ್ತಾ ತಿಂದರೆ ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ತಿಂತೀರಾ. ಅದರಿಂದ ತೂಕ ಜಾಸ್ತಿ ಆಗುತ್ತೆ, ಬೇರೆ ರೀತಿಯ ತೊಂದರೆಗಳು ಆಗುತ್ತೆ. ಇನ್ನು 5ನೇ ಒಳ್ಳೆ ಅಭ್ಯಾಸ, ಊಟ ಮಾಡಿದ ನಂತರ ಮೌತ್ ವಾಶ್ ಮಾಡ್ಕೊಳ್ಳಿ. ಅಂದರೆ ಬಾಯಿನ ಚೆನ್ನಾಗಿ ತೊಳಿರಿ, ಬಾಯಿ ಮುಕ್ಕುಳಿಸ್ಕೊಳ್ಳಿ. ಬಾಯಿಗೆ ನೀರು ಹಾಕೊಂಡು 10ರಿಂದ 11 ಸಾರಿ ಚೆನ್ನಾಗಿ ಮುಕ್ಕುಳಿಸಿ ಆ ನೀರನ್ನ ಉಗಿಬೇಕು. ಹೀಗೆ ಮಾಡೋದ್ರಿಂದ ನಾವು ತಿಂದ ಆಹಾರ ಬಾಯಲ್ಲಿ, ಹಲ್ಲಿನ ಸಂದಿಯೆಲ್ಲ ಉಳ್ಕೊಂಡಿದ್ರೆ ಅದೆಲ್ಲ ಹೊರಗಡೆ ಬರುತ್ತೆ. ಅದರಿಂದ ಬಾಯಿ ಸ್ವಚ್ಛವಾಗಿರುತ್ತೆ. ಬಾಯಿ, ಹಲ್ಲು ಸ್ವಚ್ಛವಾಗಿದ್ರೆ ನಿಮಗೆ ದಂತ ಸಮಸ್ಯೆ ಯಾವತ್ತೂ ಬರಲ್ಲ. 6ನೇ ಒಳ್ಳೆ ಅಭ್ಯಾಸ, ನೀವು ಕೂತ್ಕೋಬೇಕಾದ್ರೆ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ನಿಮ್ಮ ಸಿಟ್ಟಿಂಗ್ ಪೋಸ್ಚರ್ ಕರೆಕ್ಟ್ ಆಗಿರಬೇಕು. ನೀವು ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿಲ್ಲ ಅಂದ್ರೆ ಬೆನ್ನೋ ಬರುತ್ತೆ, ಲೋಯರ್ ಬ್ಯಾಕ್ ಪೇನ್ ಬರುತ್ತೆ, ಸೊಂಟ ನೋವು, ಶೋಲ್ಡರ್ ಪೇನ್ ಬರುತ್ತೆ, ತುಂಬಾ ರೀತಿಯ ತೊಂದರೆಗಳು ಆಗುತ್ತೆ. ಅದಕ್ಕೋಸ್ಕರ ಆಲ್ವೇಸ್ ಸಿಟ್ ಸ್ಟ್ರೈಟ್. ಇನ್ನು 7ನೇ ಒಳ್ಳೆ ಅಭ್ಯಾಸ, ದಿನಕ್ಕೆ 15 ನಿಮಿಷ ಏನು ಮಾಡ್ದಲೇ ಇರೋದು. ಹೌದು, ಏನು ಮಾಡಬೇಡಿ, ಯಾವ ಕೆಲಸನೂ ಮಾಡಬೇಡಿ, ಮೊಬೈಲ್ ಯೂಸ್ ಮಾಡಬೇಡಿ, ಸುಮ್ಮನೆ 15 ನಿಮಿಷ ಕೂತ್ಕೊಳ್ಳಿ. 15 ನಿಮಿಷ ದಿನಕ್ಕೆ ನಿಮ್ಮೊಂದಿಗೆ ನೀವು ಕಾಲ ಕಳೀರಿ. ನಮಗೆ ನಾವು ಟೈಮ್ ಕೊಡೋಕ್ಕಾಗಲಿಲ್ಲ ಅಂದರೆ ನಾವು ಬೇರೆಯವ್ರಿಗೆ ಟೈಮ್ ಕೊಡೋಕ್ಕೆ ಯಾವತ್ತೂ ಆಗಲ್ಲ. ಅದರಿಂದ ನಿಮಗೆ ಎಷ್ಟೇ ಟೆನ್ಷನ್ ಇದ್ರೂ ಕಡಿಮೆ ಆಗುತ್ತೆ, ಮನಸ್ಸು ಪ್ರಶಾಂತವಾಗುತ್ತೆ, ಪಾಸಿಟಿವ್ ಥಾಟ್ಸ್ ಬರೋದು ಜಾಸ್ತಿ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ 8ನೇ ಒಳ್ಳೆ ಅಭ್ಯಾಸ, ನಿಮ್ಮ ಫೋನ್ನ ಸೈಲೆಂಟಾಗಿಡಿ. ಯಾವುದೇ ಕಾಲು, ನೋಟಿಫಿಕೇಶನ್ಸ್ ಯಾವುದೂ ಬರಬಾರ್ದು. ಆ ರೀತಿ ಸೈಲೆಂಟಾಗಿಡಿ. ಯಾವಾಗ ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡಬೇಕಾದ್ರೆ, ನಿಮಗೆ ತುಂಬ ಹತ್ತಿರವಾಗಿರ್ತಾರಲ್ಲ ಅಂತಹ ಜನ ಜೊತೆ ಮಾತಾಡಬೇಕಾದ್ರೆ ದಯವಿಟ್ಟು ಮೊಬೈಲ್ ಫೋನ್ಸ್ನ ಬಳಸಬೇಡಿ. ಬಳಸ್ತಲೇ ಅವ್ರ ಜೊತೆ ಮಾತಾಡಿ ನೋಡಿ. ನಿಮ್ಮ ಬಾಂಧವ್ಯ, ನಿಮ್ಮ ರಿಲೇಶನ್ಶಿಪ್ಪು, ಬಾಂಡಿಂಗು ತುಂಬ ಹೆಚ್ಚಾಗುತ್ತೆ. ಹೇಳಿದ್ರೆ ತುಂಬ ಸಿಲ್ಲಿ ಅನ್ಸ್ಬೋದು ನಿಮಗೆ, ಆದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಹೇಳಿದ ನಿಜ ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನು 9ನೇ ಒಳ್ಳೆ ಅಭ್ಯಾಸ, ಯಾವಾಗಲೂ ಸೀಸನಲ್ಲಿ ಸಿಗುವಂಥ ಹಣ್ಣು ತರಕಾರಿಗಳನ್ನ ತಿನ್ನಿ. ನಮ್ಮ ಊರಲ್ಲಿ, ನಮ್ಮ ಸುತ್ತಮುತ್ತ ಬೆಳೀತಾ ಇರುವಂತಹ ಹಣ್ಣು ತರಕಾರಿಗಳನ್ನ ಸೀಸನ್ ಅಲ್ಲಿ ತಿನ್ನಿ. ಫಾರಿನ್ ಅಲ್ಲಿ ಸಿಗುವಂತ ಫ್ರೂಟ್ಸ್ ಗಳು ಏನು ಬೇಕಾಗಲ್ಲ. ನಮ್ಗೆ ಡ್ರ್ಯಾಗನ್ ಫ್ರೂಟು, ಬೆರ್ರೀಸು, ಅವಕಾಡೋ ಅಂತದೇನು ಬೇಡ. ಲೋಕಲ್ ಫುಡ್ ಆಲ್ವೇಸ್ ಬೆಸ್ಟ್ ಫುಡ್. ನಮ್ಮ ಸುತ್ತಮುತ್ತ ಸಿಗುವಂತ ಸೀಬೆ ಹಣ್ಣು ತಿನ್ನಿ, ಪಪ್ಪಾಯ, ಸಪೋಟ, ಸೀತಾಫಲ, ಹೀಗೆ ನಮ್ಮ ಸುತ್ತಮುತ್ತ ಸೀಸನ್ಲಿ ಸಿಗುವಂತಹ ಹಣ್ಣುಗಳನ್ನೇ ತಿನ್ನಿ. ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಕೊನೆಯದಾಗಿ
ಹತ್ತನೇ ಒಳ್ಳೆ ಅಭ್ಯಾಸ, ನೀವು ಮಲಗಬೇಕಾದ್ರೆ ಯಾವತ್ತೂ ಎಲೆಕ್ಟ್ರಾನಿಕ್ ಡಿವೈಸ್ನ ಬಳಸಬೇಡಿ. ನೀವು ಮಲಗೋಕ್ಕಿಂತ ಅರ್ಧ ಗಂಟೆ ಮುಂಚೆನೇ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನ ಆಫ್ ಮಾಡಿ. ಅಂದರೆ ಟಿ ವಿ ಆಫ್ ಮಾಡಿ, ಫೋನ್ ಸೈಲೆಂಟಾಗಿಡಿ, ಕಂಪ್ಯೂಟ್ರು, ಲ್ಯಾಪ್ಟಾಪು, ಟ್ಯಾಬು ಏನಾರು ಬಳಸ್ತಾ ಇದ್ರೆ ಅವೆಲ್ಲನೂ ಶಟ್ ಡೌನ್ ಮಾಡಿ ಪ್ರಶಾಂತವಾಗಿ ಕತ್ತಲೆ ಕೋಣೆಯಲ್ಲಿ ನಿದ್ದೆ ಮಾಡಿ. ಖಂಡಿತವಾಗ್ಲೂ 10-15 ನಿಮಿಷದಲ್ಲೇ ನಿಮಗೆ ಗಾಢ ನಿದ್ರೆ ಬರುತ್ತೆ. 6-8 ಗಂಟೆ ಒಳ್ಳೆ ನಿದ್ದೆ ಮಾಡಿದ್ರೆ ನೀವು ಯಾವಾಗಲೂ ಆರೋಗ್ಯವಾಗಿರ್ತೀರ. ಕಾಯಿಲೆಗಳಿಂದ ತುಂಬ ದೂರ ಇರ್ಬೋದು. ಈ ಒಳ್ಳೆ ಅಭ್ಯಾಸಗಳನ್ನ 21 ದಿನವಾದರೂ ಪ್ರಾಕ್ಟೀಸ್ ಮಾಡಿ. ನಂತರ ರೂಢಿ ಆಗುತ್ತೆ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳಾಗುತ್ತೆ. ಆರೋಗ್ಯವಾಗಿ ಸಂತೋಷವಾಗಿರ್ತೀರಾ. ಈ ರೀತಿ ಒಳ್ಳೆ ವಿಷಯಗಳನ್ನ ತಿಳ್ಕೊಬೇಕಾ? ಹಾಗಾದರೆ ಕನ್ನಡ ಸಂಜೀವಿನಿ ವಿಡಿಯೋಸ್ನ ನೋಡ್ತಾ ಇರಿ.